ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಮೀಮ್ಸ್ ಸ್ಟಾರ್ಟ್ ಮಾಡೋಣ. Man never hits a woman. ನಾನು ಎಮೋಷನಲ್ ಆಗ್ಬಿಟ್ಟಿದ್ನಲ್ರೋ. ಇಮೋಷನಲ್ ಡ್ಯಾಮೇಜ್. ಮಾರಲ್ ಆಫ್ ದಿ ಸ್ಟೋರಿ ಏನು ಹೇಳಿ? ಮಾಡರ್ನ್ ಪ್ರಾಬ್ಲಮ್ಸ್ ನೀಡ್ಸ್ ಮಾಡರ್ನ್ ಸೊಲ್ಯೂಷನ್ಸ್. ಚೆನ್ನಾಗಿದೆ ಅಲ್ವಾ? ये सब क्या देखना पड़ रहा है? अच्छा है मैं अंधा हूँ. ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ವಿಡಿಯೋಸ್ ಫಾರ್ ಬಾಯ್ಸ್. ವಿಡಿಯೋ ನೋಡಿ ಖುಷಿ ಆಗುತ್ತೆ. ನನ್ನ ಮಕ್ಕದಲ್ಲಿ ಆ ಖುಷಿ ಕಾಣ್ತಾ ಇಲ್ವಾ ನಿಮಗೆ ಆ ಮಕ್ಕದಲ್ಲಿ ಖುಷಿನ? ಮಜಾ ಎಷ್ಟು ಬಂತು ಅಂದರೆ ಮನಸ್ಸು ಫುಲ್ ಗಾರ್ಡನ್ ಆಗೋಯ್ತು. ಏನಾಗೋಯ್ತು? ಗಾರ್ಡನ್ ಆಗೋಯ್ತು. ಆದ್ರೂ ಚೆನ್ನಾಗಿತ್ತು ವಿಡಿಯೋ. शाहरुख खान वाली मार दो एक बार. ಯಾರಿಗೂ ಇವಳು ಜಾಂಬಿ ಥರ ಆಡವಳೆ. ಅಕ್ಕ ಸ್ಪೈಡರ್ ಮ್ಯಾನ್ ನನ್ನ ತಂಗಿ ಇರ್ಬೇಕೇನೋ. ತಂಗಿ ಅಲ್ಲ, ನೋಡಕ್ ಅಕ್ಕ ಇದ್ದಂಗೆ ಅವಳೆ. ಅಣ್ಣಕ್ಕ ಸಾರಿ. ಓಕೆ ಅಕ್ಕನೂ ಅಲ್ಲ ತಂಗಿನೂ ಅಲ್ಲ, ಅಣ್ಣಕ್ಕ. ಲಾಸ್ಟಲ್ಲ ಶಾರುಖ್ ಖಾನ್ ಫೋಸ್ ಮಾತ್ರ ಬೆಂಕಿ ಫೋಸು. ಏಲಿಯನ್ ತಂದೆಯಿಂದ ನಿಂತ್ಕೊಂಡು ಹಿಂಗೆ ಬೇತಾಳ ನಿಂತ್ಕೊಳ್ಳೋ ಥರ ನಿಂತ್ಕೊಳ್ಳೋದು. ಯವ್ವ ಚಪಲಿ ಇವ ನನ್ನ ರಾಜ ಹುಲಿ, ಕೊರಳಿಗೆ ಕಟ್ಟಬರು ತಾಳಿ ಮಾಡಿಕೊಂಡು ತಿನ್ನೋನು ಕೂಲಿ, ನಮ್ಮ ಮಕ್ಕಳಿಗೆ ಇಡೋನಂತ ಹೆಸರ ವಿರಾಟ ಕೊಹ್ಲಿ. ಅಕ್ಕ ಒಂದೇಳ, ನೀನ್ ಈ ಥರ ಸಾಂಗ್ ಆಡಿದ್ರೆ ನಿಂಗೆ ಚಪ್ಪಲಿಯನ್ನು ಕೂಡ ಮದ್ವೆ ಆಗಲ್ಲ ಅಕ್ಕ. ಅವ್ನು ಮದುವೆ ಮಾಡಿದ್ರು ಅವ್ನು ಕೂಲಿ ಮಾಡಿ ತಂದಾಕಲ್ಲ ಅಕ್ಕ. ಅವ್ನು ಕೂಲಿ ಮಾಡಿ ತಂದಾಕಿದ್ರು ಮಗು ಆಗುತ್ತೆ ಇಲ್ಲೋ ನನಗೆ ಡೌಟ್ ಅಕ್ಕ. ಯಾಕಂದ್ರೆ ಡೇವ್ಸ್ ಕೊಟ್ಟು ಓಡೋಯ್ತಾನೆ. ಈ ಥರ ಆಡಿ ಹಿಂಸೆ ಕೊಟ್ರೆ ಯಾರಕ್ಕ ಇರ್ತಾನೆ ನಿನ್ ಜೊತೆ? ಓಡೋಯ್ತಾನಕ್ಕ, ಯಾರು ಇರಲ್ಲ. ಪೂಜಾ ಹೆಗ್ಡೆ, ಅಶ್ವಿನಿ ಗೌಡ ಚೆನ್ನಾಗಿತ್ತು ಡ್ಯಾನ್ಸು. ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ವೀಕೆಂಡಲ್ಲಿ ಸಾಂಗ್ ಪ್ಲೇ ಮಾಡಿದ್ರೆ ಆಡಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ವಾಹ್ ಕ್ಯಾ ಸೀನ್ ಹೈ. ಡೈಲಾಗ್ ನಾ ಏನು ಮಾಡ್ಬೇಕಂದ್ರೆ, ನೀ ಮನೆ ಓನರ್ ಬಾಡಿಗೆ ಕೇಳ್ಕೊಂಡ್ ಬಂದಾಗ ಆಕ್ಟ್ ಮಾಡ್ತೋರ್ಸ. ನೀನ್ ನಿಂತ್ಕೋ, ನನ್ನ ಹತ್ರ ಬಾಡಿಗೆ ಇಲ್ಲ, ಹೋಗು ಅನ್ಬೇಕು. ಇಡ ಹೊಡೆದ್ಬಿಡ್ತಾನಲ್ವಾ ಓನರು. ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಲ್ಲ?
Paint Markers. Really permanent. ಖತಮ್. ಆಡ್ ನೋಡಿ ಸ್ಕಿಪ್ ಬಟನ್ ಕೂಡ ಬೇಜಾರಾಗೋಯ್ತು. ಖತಮ್. ನೀವು ಪ್ರಮೋಟ್ ಮಾಡೋದು ಪ್ರಾಡಕ್ಟ್ ನ ಅಥವಾ ಜನರು ಹೆಡ್ಡೇಕ್ ನ? ಬಾಯ್ ಬಾಯ್ ಟಾಟಾ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈ ಆಡ್ ಅಲ್ಲಿ ಏನಿಲ್ಲ, ಎಮೋಷನಲ್ ಇದೆ, ಸಸ್ಪೆನ್ಸ್ ಇದೆ, ಟ್ರಾಜಿಡಿ ಇದೆ, ಡ್ರಾಮಾ ಇದೆ, ಎಲ್ಲ ಇದೆ. ಇದು ಕಾಸ್ಕರ ಅವಾರ್ಡ್ ಸಿಕ್ಕ ಯಾವ ಇವೆಲ್ಲ? ನೋಡಿದ್ರೆ ಮುಂದೆ ಹುಡುಗಿ ಅಂತಾರಲ್ಲ, রাঙামতিকে পিছন থেকে আঘাত তো করা যায় কিন্তু হারানো যায় না। ನೀವು ಹೋಗ್ತಾದ್ರೆ ನಾನು কাম্পিটিশন ಮಾಡಬೇಕು, জিততে আমাকে হবে, জিততে আমাকে হবে। রাঙামতি তীরন্দাজ মহাসপ্তাহ 8ই থেকে 13ই জুলাই সন্ধ্যে 7:30টায় স্টার জলসা। ಕ್ರಿಯೇಟಿವಿಟಿ ಗುರು, ಏನ್ ಲೆವೆಲ್ ಕ್ರಿಯೇಟಿವಿಟಿ ಗುರು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಕ್ಕಗೆ ವಿಲನ್ಸ್ ಬಂದು ಬಾಣ ಹೊಡೆದ್ಬಿಟ್ಟು ಹೋಯ್ತಾರೆ. ಅಕ್ಕನ್ಗೇನೂ ಆಗಲ್ಲ. ಅಕ್ಕ ಫುಲ್ಲು ಭೀಷ್ಮ ಪಿತಾಮಹ ವಂಶದವಳು ಅಕ್ಕ. ಅಕ್ಕನ್ಗೇನೂ ಆಗಲ್ಲ. ಅಕ್ಕನ್ಗೆ ಪವರ್ ಇದೆ. 4-5 ಬಾಣ ಬಿಟ್ರು ಅಕ್ಕನ್ ಗೆದ್ದು ಬಂದಿಲ್ಲ, ನಾನು ಕಾಂಪಿಟೇಷನ್ ಆಡಲೇಬೇಕು ಅಂತ ಕಾಂಪಿಟೇಷನ್ ಆಡ್ತಾ ಮಂಜು ಬಂದ್ಬಿಡುತ್ತಂತೆ. ಏನ್ ತಲ್ದಂಗ್ ಸಿಂಗಳಪ್ಪ. ಆಕ್ಚುಲಿ ಇದು ವಿಡಿಯೋ ಅಲ್ಲ, ವ್ಯೂವರ್ಸ್ಗಳಿಗೆ ಪನಿಷ್ಮೆಂಟ್ ಇದು. ವ್ಯೂವರ್ಸ್ಗಳಿಗಿಂತ ಆಕ್ಚುಲಿ ನನಗ್ ಪನಿಷ್ಮೆಂಟ್ ಇದು. ಡ್ಯಾನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇದು ಯಾವ್ದು ಕಟಪ ಡ್ಯಾನ್ಸು. ಅರ್ಥ ಆಯ್ತು ಅನ್ಸುತ್ತೆ. ಅಲ್ಲ ಗುರು, ಇವನ್ ಯಾಕೆ ಅವಾಗ ಸಂಘ ಬುಲ್ಲ ಆಡ್ದಂಗ ಆಡ್ತಾನೆ, ಗೇಗಳ ತರ ಆಡ್ತಾನೆ ಗುರು. ಉಟ್ಕೊಂಡು ಬಡಿ ತೊಟ್ಕೊಂಡು ಯಾವ್ದಾರ ಹೈವೇ ತೊಳಗ ಕೈ ತೊಟ್ಕೊಂಡು ನಿಂತು ಬಿಡು. ಆಂಕರಿಂಗ್ ಮಾಡಬೇಕು, ಏನು ಅಷ್ಟೇ ಏನು ಮಾಡಬೇಕು, ಒಂದು ಸಭ್ಯತೆ ಮೀರ್ದಿರ ಹೋಸ್ಟ್ ಮಾಡಬೇಕು. ನೀವು ಅಶ್ವಿನಿ ಮೇಡಮ್ ಹೋಸ್ಟ್ ಮಾಡಬೇಕು, ನೀವು ಹಾಗೇನಾದ್ರು ಮಾಡ್ಕೊತೀರಾ, ಮತ್ತೆ ನಮಗೆ ಹೋಸ್ಟ್ ಮಾಡ್ತೀರಾ, ನಮಗೆ ಹೋಸ್ಟ್ ಮಾಡ್ತೀರಾ, ಏನಕ್ಕೆ ಮಾಡ್ತೀರಾ? ಈ ವಾರ ತುಂಬಾ ಇಂಟ್ರೆಸ್ಟಿಂಗ್ ಇರ್ತದೆ ಅನ್ಕೊಂಡೆ, ಇಷ್ಟೊಂದು ಇರಿಟೇಟಿಂಗ್ ಆಗಿ ಇರ್ತದೆ ಅಂತ ಅನ್ಕೊಂಡೆ. ಯಾಕೆ ಅಂತ ಕೇಳಿ, ಇವ್ರು ಮಾಡಿ ಸೆಟಪ್ ಕೊಟ್ಟಿದ್ ಬಿಲ್ಡಪ್ ಎಲ್ಲ ನೋಡ್ಬಿಟ್ಟು ವಾವ್ ಅನ್ನೋ ತರ ಯಾರ್ಯಾರು ಬರ್ತಾರ ಅನ್ಕೊಂಡೆ. ಇವ್ರು ಬಂದ್ಮೇಲೆ ಅನ್ನೋ ತರ ಆಗ್ಬಿಡ್ತು. ಇವ್ರಿಗೆ ಹೆಂಗೆ ಗೊತ್ತಾ ಬಿಲ್ಡಪ್ ಕೊಟ್ಟದ್ದು, ಗ್ರೇ ಏರಿಯಾ ಮಂಜು ಅಂತ. ಇಲ್ಲಿ ನೋಡ್ರೆ ಮಲೇರಿಯಾ ಮಂಜು ತರ ಬಂದು ಕೂತವ್ರೆ. ಏನ್ ಮಾಡುದು, ಏನ್ ಟಾಸ್ಕ್ ಮಾಸ್ಟ್ರು ಅನ್ಕೊಂಡ್ಬಂದ್ರು. ಇಲ್ಲಿ ನೋಡ್ರೆ ರಿಟೈರ್ಡ್ ಆಗಿರೋ ಹೆಡ್ ಮಾಸ್ಟರ್ ಕೂತವ್ರೆ. ಮಂಜಣ್ಣ ಬರ್ತಾರೆ ನೋಡು, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ, ನಾನ್ ಸರಿ ಇಲ್ಲ, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ. ಏನ್ ಬೆಳಿಗ್ಗೆ ನಿಮ್ಮ ಟೈಮಲ್ಲಿ ಸೀಸನ್ ನಂಬರ್ 1 ಇತ್ತು, ನಮ್ಮ ಟೈಮಲ್ಲಿ ಚಾನೆಲ್ ನಂಬರ್ 1. ಯಾರಾದ್ರೂ ಇಲ್ಲಿಗೆ ಬಂದೆ, ಯಾರ್ ಕಾಯಿದ್ರು ಇವ್ರ ಕೈಗೆ ಸಿಕ್ತನಕ ಪ್ರತಿ ಕ್ಷಣ ಪ್ರತಿ ದಿನ ಇಲ್ಲಿರೋವರೆಗೂ ನಾವು ಅನ್ಭೋಗ್ತಾನೆ ಇರ್ಬೇಕು. ಕಣ್ಣಲ್ಲಿ ಪೆರ್ಲಿಟ್ಟು ಆಟ ಆಡಿಸ್ತಾ ಇರ್ತೀವಿ. See, I am playing a very big intelligent game. ಇವರೆಲ್ಲ ಪ್ಲೇಯರ್ಸು, ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕೊಂತೀನಿ ಅಂತ ನಾನೆಂತ ಗೇಮ್ ಚೇಂಜರ್ ಇರಬೇಕು. ಓಕೆ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಯಾಕಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ನಾನು ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ದೀನಿ, ಹಂಗೆ ಇರೋದವನು. ಎಲ್ಲರ ಜೊತೆ ಕಾಮಿಡಿ ಮಾಡ್ಕೊಂಡಿರೋದು ಹಂಗೆ ಇರೋದವನು. ಇವರೇ ತಾನೇ ಅವನು ಕರೆದ್ಬಿಟ್ಟು ರೋಸ್ಟ್ ಮಾಡ್ತೀಯಾ, ನಮ್ಮ ಬಗ್ಗೆ ಹಂಗೆ ಮಾತಾಡ್ತೀಯಾ, ನಮ್ಮ ಬಗ್ಗೆ ರೋಸ್ಟ್ ಮಾಡ್ತೀಯಾ, ಹಿಂಗ ಅಂತ ಕೇಳಲ್ಲ. ಇನ್ನು ಬಿಗ್ ಬಾಸ್ ಒಂದು ಸ್ವಲ್ಪ ರೋಸ್ಟ್ ಮಾಡಪ್ಪ ಅಂತ ಬಿಟ್ಟಾನ ಹಾಕೊಂಡು ಸರಿಯಾಗಿ ರೋಸ್ಟ್ ಮಾಡಿ ಊಸ್ಟ್ ಮಾಡಿ ಬಿಸಾಕ್ಬಿಟ್ಟ ಹೋಗತ್ತೆ. ಆದರೂ ಸರಿಯಾಗಿ ಮಾಡ್ದಲ್ರು. ಇನ್ನು ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.